ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಸಂದರ್ಭದಲ್ಲಿ ಸೌಹಾರ್ದತೆ ಅಗತ್ಯ. ಎಸ್ಪಿ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಸೌಹಾರ್ದತಾ ಸಭೆ. ಒಂದೇ ತಿಂಗಳಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಬಂದಿದೆ. ಹಿಂದೂ ಮುಸ್ಲಿಮರಿಬ್ಬರು ಸೌಹಾರ್ದತೆಯಿಂದ ಹಬ್ಬ ಆಚರಣೆಗೆ ಸಹಕಾರ ನೀಡಬೇಕು. ಎಲ್ಲಿಯೂ ಶಾಂತಿಗೆ ಧಕ್ಕೆ ಬರದಂತೆ ನಡೆದುಕೊಳ್ಳಬೇಕೆಂದು ಗಣೇಶ ಪ್ರತಿಷ್ಠಾಪನೆ ವೇಳೆ ಪಾಲಿಸಬೇಕಾದ ನಿಯಮಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಅದನ್ನ ಫಾಲೋ ಮಾಡಿ ಹಬ್ಬ ಆಚರಿಸಿ ಎಂದು ಎಸ್ಪಿ ಕುಶಾಲ್ ಚೌಕ್ಸಿ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಲೆವೆಲ್ ಅಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ. ಗಣೇಶ್ ಹಬ್ಬ ಮತ್ತೆ ಈದ್ ಮಿಲಾದ್ ಹಬ್ಬ ಬರ್ತಾ ಇದೆ. ಆ ವಿಚಾರ ಬಗ್ಗೆ ಡಿಸ್ಟ್ರಿಕ್ಟ್ ಮೀಟಿಂಗ್ ಮಾಡಿದ್ದೀವಿ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಸೇರಿ ಯಾರು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಸ್ ಇದೆ ಅವ್ರಿಗೆ ಎಲ್ಲರಿಗೆ ಕರೆದು ನಾವು ಜೊತೆಗೆ ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿದ್ದೀವಿ. ಸೊ ನಮ್ಮಿಂದ ಎಲ್ಲ ಇನ್ಸ್ಟ್ರಕ್ಷನ್ಸ್ ವಗೇರಾ ಕೂಡ ಶೇರ್ ಮಾಡಿದ್ದೀವಿ ಆರ್ಗನೈಸಿಂಗ್ ಟೀಮ್ಸ್ ಜೊತೆಗೆ. ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಡೂಸ್ ಆ್ಯಂಡ್ ಡೋಂಟ್ಸ್ದು ಲಿಸ್ಟ್ ಶೇರ್ ಮಾಡಿದ್ದೀವಿ. ಅದೇ ಥರ ಜೊತೆಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಸಿಂಗಲ್ ವಿಂಡೋ ಪರ್ಮಿಷನ್ ಕ್ಲಿಯರೆನ್ಸ್ದು. ಅದು ಎಲ್ಲ ತಾಲೂಕ್ ಲೆವೆಲ್ ಪ್ಲೇಸಸಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ದು ವ್ಯವಸ್ಥೆ ಮಾಡ್ತಾರೆ. ಆ ಟೈಮ್ಗೆ ನಾವು ಕೂಡ ಒಂದು ಅಂಡರ್ಟೇಕಿಂಗ್ದು ಫಾರ್ಮ್ ಕೊಡ್ತೀವಿ ನಮ್ಮ ಸೈಡಿಂದ. ಅಂಡರ್ಟೇಕಿಂಗ್ ಫಾರ್ಮಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಮೆನ್ಷನ್ ಮಾಡ್ತೀವಿ. ಮತ್ತು ಆರ್ಗನೈಸಿಂಗ್ ಟೀಮ್ದು ಮೂರು ಮೆಂಬರ್ಸ್ದು ನಾವು ಸೈನ್ ತಗೊಳ್ತೀವಿ ಅಂಡರ್ಟೇಕಿಂಗಲ್ಲಿ. ಸೆಪ್ಟೆಂಬರ್ 7ರಂದು ಗೌರಿ ಗಣೇಶ ಹಾಗೂ ಸೆಪ್ಟೆಂಬರ್ 16ರಂದು ಈದ್ ಮಿಲಾದ್ ಹಬ್ಬ ಬರುತ್ತದೆ. ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವ ಜಿಲ್ಲಾ ಪೊಲೀಸ್ ಬಹಳ ವರ್ಷಗಳ ನಂತರ ಜಿಲ್ಲಾ ಮಟ್ಟದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸಿ ಸಾರ್ವಜನಿಕರ ಸೌಹಾರ್ದತಾ ಸಭೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಕರೆಸಿದ್ದ ಸಭೆಯಲ್ಲಿ ಎಎಸ್ಪಿ ರಾಜಾ ಇಬ್ರಾಹಿಂ ಕಾಸಿಂ, ಡಿವೈಎಸ್ಪಿ ಹಾಗೂ ವೃತ್ತ ನಿರೀಕ್ಷಕರ ಸಮ್ಮುಖದಲ್ಲಿ ಸಂಘ ಸಂಸ್ಥೆಗಳ ಮುಖಂಡರು, ಧಾರ್ಮಿಕ ಮುಖಂಡರು, ರಾಜಕಾರಣಿಗಳೊಂದಿಗೆ ಸೌಹಾರ್ದತಾ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಎಸ್ಪಿ ಕುಶಾಲ್ ಚೌಕ್ಸಿ ಅವರು, ಒಂದೇ ವಾರದ ಅಂತರದಲ್ಲಿ ಹಿಂದೂ ಮುಸ್ಲಿಮರ ಹಬ್ಬಗಳು ಬರುತ್ತಿವೆ. ಎರಡೂ ಕೋಮಿನ ಜನರು ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಲು ಸಹಕಾರ ನೀಡಬೇಕು. ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಮರು, ಮುಸ್ಲಿಮರ ಹಬ್ಬಕ್ಕೆ ಹಿಂದೂಗಳು ಶುಭ ಕೋರಿ ಸೌಹಾರ್ದತೆ ಮೆರೆಯಬೇಕು. ಗೌರಿ ಗಣೇಶ ವೇಳೆ ಯುವಕರು ರಸ್ತೆ ಗಲ್ಲಿಗಳಲ್ಲಿ ಅಡ್ಡಗಟ್ಟಿ ಸಾರ್ವಜನಿಕರಿಗೆ ತೊಂದರೆ ಕೊಡುವುದು ಮಾಡಬಾರದೆಂದು ಸೂಚಿಸಿದರು. ಸೊ ಅವರಿಗೆ ಕೂಡ ಒಂದೇ ಥರ ರೆಸ್ಪಾನ್ಸಿಬಿಲಿಟಿ ಥರ ಸಿಗುತ್ತೆ ಮತ್ತು ನಮಗೆ ಕೂಡ ಒಂದು ಕಾಂಟ್ಯಾಕ್ಟ್ ಟೈಪ್ ಸಿಗುತ್ತೆ. ಇವರು ಈ ಪಂಡಾಲ್ದು ಈ ಆರ್ಗನೈಸಿಂಗ್ ಟೀಮ್ದು ಕಾಂಟ್ಯಾಕ್ಟ್ ಪರ್ಸನ್ ಇವರು 3 ಜನ ಇದ್ದಾರೆ. ಸೊ ಅದನ್ನು ನಾವು ಈ ಥರ ಡಿಸೈಡ್ ಮಾಡಿದ್ದೀವಿ. ಜೊತೆಗೆ ಈಗ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಇನಿಷಿಯೇಟಿವ್ ಬಗ್ಗೆ ಗೌರ್ಮೆಂಟಿಂದ ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಕಿ ಯಾವುದು ಜಾಗ POP ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಬಾರ್ದು. ಸೊ ಅದು ಕೂಡ ನಾವು ತಿಳಿಸಿದ್ದೀವಿ. ಜೊತೆಗೆ ಗ್ರೀನ್ ಫೈರ್ ಕ್ರ್ಯಾಕರ್ಸ್ ಇದೆ ಅದನ್ನು ಯೂಸ್ ಮಾಡಬೇಕು. DJ ಬಗ್ಗೆ ಕೂಡ ನಾವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ 10 ಗಂಟೆ ಆದಮೇಲೆ ಯಾವುದು ಸ್ಪೀಕರ್ ವಗೇರಾ ಯೂಸ್ ಮಾಡಬಾರ್ದು ಅದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದೇ ಥರ ಪ್ರೊಸೆಷನಲ್ಲಿ ಏನೇನು ಮಾಡಬೇಕು ಇದು ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ ಇವತ್ತು. ಸೊ ಪಬ್ಲಿಕ್ ಜೊತೆ ಅದೇ ರಿಕ್ವೆಸ್ಟ್ ಇದೆ ಕಿ ಎಲ್ಲರದು ಸಹಕಾರದಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸಹಕಾರದಿಂದ ಇದು ಹಬ್ಬ ಇದೆ ಅದನ್ನು ಶಾಂತಿಯುತವಾಗಿ ಆಚರಿಸಬೇಕು. ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾಧಿಕಾರಿ ದೊಡ್ಡ ಶೆಣೈ ಮಾತನಾಡಿ, ಗಣೇಶ ಇಡುವ ಕಡೆ ಹೆಚ್ಚು ಗಲೀಜು ಮಾಡಬಾರದು. ಮಣ್ಣಿನಿಂದ ಮಾಡಿದ ಹಸಿರು ಗಣೇಶ ಮಾತ್ರ ಬಳಸಬೇಕು. ಯಾರೂ ಕೂಡ POP ಗಣೇಶ ಬಳಸಬಾರದು. ಇನ್ನು ರಾತ್ರಿ 10ರಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಧ್ವನಿವರ್ಧಕ ಬಳಸಬಾರದು. ಗಣೇಶ ವಿಸರ್ಜನೆ ವೇಳೆ DJ ಬಳಸಿ ಕುಣಿಯುವ ಮೋಜಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರದು. ಈ ನಿಯಮಗಳನ್ನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಒಂದು ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಕೊಡಲು ಇಚ್ಛೆಪಡ್ತೇವೆ. ಸಾರ್ವಜನಿಕರು ತಾವು ಪೂಜೆ ಮಾಡ್ತಕ್ಕಂಥ ಗಣೇಶ ಮೂರ್ತಿಗಳನ್ನು ಮಣ್ಣಿನ ಮೂರ್ತಿಗಳಿಂದ ಮಾಡಿದಂತಹ ಹಸಿರು ಬಣ್ಣದಿಂದ ತಯಾರಿಸಿದಂತಹ ಗಣೇಶ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸಿ ಕಾರ್ಪೊರೇಷನ್ ಅವರು ನಿಗದಿಪಡಿಸಿದ ಜಾಗದಲ್ಲೇ ವಿಸರ್ಜನೆ ಮಾಡಬೇಕಂತೂ ಕೋರ್ಕೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು POPಯಿಂದ ತಯಾರಿಸಲ್ಪಟ್ಟ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಂತಹ ಸಂದರ್ಭಗಳು ಕಂಡುಬಂದರೆ ಮಂಡಳಿಯು ಜಿಲ್ಲಾಡಳಿತ ಸಹಯೋಗದೊಂದಿಗೆ ಸೂಕ್ತವಾದ ಕ್ರಮ ಕೈಗೊಳ್ಳಲು ಹಿಂಜರಿಯುವುದಿಲ್ಲ ಎಂದು ಈ ಮೂಲಕ ಎಚ್ಚರಿಕೆಯನ್ನು ಸಹ ನೀಡಲಾಗ್ತಾ ಇದೆ.